ಚೆನ್ನಾಗಿದೆ. ಫೈಟ್ಸ್ ಅದರಲ್ಲಿ ಒಂದು ಕಾಟೇರಮ್ಮ ಅಂತ ಬರುತ್ತೆ, ಕೇಳಿದಾಗ ಏನು ಡಿಫ್ರೆಂಟ್ ಆಗಿದೆ. ಸಖತ್ ಮೂವಿ, ಸಖತ್. ಪ್ರಭಾಸ್ ಆಕ್ಟಿಂಗ್ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಮಸ್ತ್. ಸೆಕೆಂಡ್ ಪಾರ್ಟ್ಗೆ ವೇಟಿಂಗ್. ಸೂಪರ್, ಸಖತ್ ಇಷ್ಟ ಆಯ್ತು ಸರ್. ಇದಕ್ಕೂ ಉಗ್ರಮ್ಗೂ ಕಂಪ್ಯಾರಿಸನ್ನೇ ಇಲ್ಲ. ಉಗ್ರಮ್ಗಿಂತ ಇದೆ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಫ್ಯಾನ್. ಪ್ರಶಾಂತ್ ನೀಲ್ ಹೇಳ್ದಂಗೆ ಉಗ್ರಮ್ನ ರೀಕ್ರಿಯೇಟ್ ಮಾಡಿದ್ದಾರೆ, ನೋಡ್ಬೋದು, ಸಖತ್ತಾಗಿದೆ. ಪಾರ್ಟ್ 2 ನೋಡಿದ ಮೇಲೆ ಗೊತ್ತಾಗುತ್ತೆ ಫುಲ್ಲು. ಚೆನ್ನಾಗಿದೆ ಸರಿ, ಸೂಪರ್ ಆಗಿತ್ತು. ಸರಿ ಮೂವಿ, ಸರಿ ಇಟ್ಸ್ ಗುಡ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಆ್ಯಕ್ಷನ್ ಚೆನ್ನಾಗಿದೆ. ಪ್ರಭಾಸ್ ಆ್ಯಕ್ಟಿಂಗ್ ಸೂಪರ್. ಕ್ಲೈಮ್ಯಾಕ್ಸ್ ಹೇಗಿತ್ತು ಸರ್? ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ, ಕ್ಯೂರಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಉಗ್ರಮ್ ಇಸ್ ಫಾರ್ ಬೆಟರ್ ದೆನ್ ಸಲಾರ್. ನೆಕ್ಸ್ಟ್ ಜನರೇಷನ್ ಇದೆ, ಉಗ್ರಮ್ದು ನೆಕ್ಸ್ಟ್ ಇದೆ, ಪಾರ್ಟ್ 2 ನೋಡಬೇಕು. ಲಾಸ್ಟ್ ಒಂದು 15 ಮಿನಿಟ್ಸ್ ಬಿಟ್ ಆಗಿದೆ. ನಮಗೇನಂತ ಉಗ್ರಮಲ್ಲಿ ಮುಳ್ಳಿಕ್ಕಿಂತ ಮುಳ್ಳಿ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅನಿಸ್ತದೆ. ಸಪೋರ್ಟಿಂಗ್ ಆ್ಯಕ್ಟಿವ್ ಎಲ್ಲ ಕನ್ನಡನೇ ಬೆಟರ್ ಅಂತ ನಮಗೆ ಅನಿಸ್ತದೆ. ಪ್ರಭಾಸ್ ಫ್ಯಾನ್ಸಿಗೆ ಓಕೆ, ಬಟ್ ಕತೆ ಎಲ್ಲ ಉಗ್ರಮೇ ಅಂತ ಏನು ಹೇಳ್ಕೊಂಗೇನಿಲ್ಲ. ನಾಟ್ ಮಸ್ಟ್ ಸ್ಯಾಟಿಸ್ಫೈಡ್. ಬಟ್ ತಿಳಿಸಿದಂಗೆ ಅದೇ ರೊಕ್ಕ ಬಜೆಟ್ ಜಾಸ್ತಿ ಆದಂಗೆಲ್ಲ ಎಲಿವೇಶನ್ ಚೇಂಜ್ ಮಾಡಿದ್ರೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸರ್ ಹೇಗಿತ್ತು ಸರ್? ಸರ್ ಹೇಗಿತ್ತು ಸರ್ ಮೂವಿ? ಹೇಗಿದೆ ಸರ್? ಹೇಗಿತ್ತು ಸರ್ ಮೂವಿ? ಚೆನ್ನಾಗಿದೆ. ಸರ್ ಹೇಗಿದೆ? ಸರ್ ಹೇಗಿದೆ ಸರ್? ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಮೂವಿ? ಮೂವಿ ಸರ್ ಹೇಗಿತ್ತು ಸರ್ ಮೂವಿ? ಚೆನ್ನಾಗಿದೆ. ಸರ್ ಹೇಗಿತ್ತು ಮೂವಿ? ಸರ್ ಹೇಗಿತ್ತು ಸರ್? ಚೆನ್ನಾಗಿದೆ. ಫಿಲಮ್ ಥರ ಇದೆ ಅದೇ. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ. ಪ್ರಭಾಸ್ ಕಂಬ್ಯಾಕ್ ಚೆನ್ನಾಗಿದೆ ಸರ್. ಹೇಗಿತ್ತು ಸರ್ ಮೂವಿ? ಸಖತ್ತಾಗಿದೆ. ಮೂವಿ ಸರ್ ಮೂವಿ ಸರ್ ಹೇಗಿತ್ತು ಮೂವಿ? ಹೇಗಿತ್ತು ಮೂವಿ? ಸರ್ ಹೇಗಿತ್ತು ಸರ್ ಮೂವಿ? ಚೆನ್ನಾಗಿತ್ತು ಹೇಗಿತ್ತು? ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ. ಅಂದರೆ ಹೆಂಗೆ ಸೇಮ್ ಉಗ್ರಮ್ ಟೈಪ್ ಅಂತ ಏನಿಲ್ಲ. ಉಗ್ರಮ್ದು ಫಸ್ಟ್ ಅದು ಒಂದೆರಡು ಸೀನ್ ಎಲ್ಲ ಚಲೋ ಐತೆ. ಅಂದರೆ ಯಾವ ಥರ ತೊಗೊಂಡಿದ್ದಾರೆ ಅಂದರೆ ಉಗ್ರಮ್ ಥರನೇ ತೊಗೊಂಡಿದ್ದಾರೆ, ಬಟ್ ಸ್ಟೋರಿ ಎಲ್ಲ ಡಿಫ್ರೆಂಟು. ಅಂದರೆ ಫ್ರೆಂಡ್ಸ್ದೆಲ್ಲ ಸ್ಟೋರಿ ಆ ಥರನೇ ತೊಗೊಂಡಿದ್ದಾರೆ. ಅವು ಏನೋ ನಮ್ಮ ಡೈರೆಕ್ಟ್ರ್ ಯಾವ ಥರ ಹೆಂಗೆ ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಉಗ್ರಮಲ್ಲಿ ಏನು ಮಾಡೋಕ್ಕಾಗಿಲ್ಲ, ಹಾಫ್ ಎಷ್ಟು ಬಿಟ್ಟಿದ್ರು ಇದನ್ನು ಅವರು ಕಂಪ್ಲೀಟ್ ಮಾಡೋಕ್ಕೆ ಅವರು. ಯಾಕಂದರೆ ಕನ್ನಡ ಫಿಲ್ಮಲ್ಲಿ ಅಷ್ಟೊಂದು ಅವ್ರಿಗೆ ಓಪನ್ ಆಗಿ ಸಿಕ್ಕಿರಲಿಲ್ಲ. ಈಗ ತೆಲುಗು ಮೂವಿಲಿ ಹಂಗೆ ಈಗ ಫಾರಾಗಿ ಹೋಗಿದ್ದಾರೆ. ಒಂದು KGF ತೆಗೆದಿಂದ ಡೈರೆಕ್ಟ್ರ್ ಹೆಂಗೆ ಹೋಗಿದ್ದಾರೆ ಅಂದರೆ ಅದನ್ನು ಡಬಲ್ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗಿದ್ದಾರೆ. ಸೊ ಉಗ್ರಮಲ್ಲಿ ಯಾವ ಚಿಕ್ಕದು ಪುಟ್ಟದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ತಂಗಿದ್ದಾರೆ ಹಂಗೆ ಅದನ್ನು ಫಾರ್ ದೊಡ್ಡದಾಗಿ ಮಟ್ಟದಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಚೆನ್ನಾಗಿ ತೆಗೆದಿದ್ದಾರೆ. ಕ್ಲೈಮ್ಯಾಕ್ಸ್ ನೀವು ಅಂದ್ಕೊಂಡಂಗಿಲ್ಲ, ನೋಡಬೇಕು ಮೂವಿನ ಗೊತ್ತಾಗತ್ತೆ. ರಿವೀಲ್ ಮಾಡೋದಂದರೆ ಅಷ್ಟೊಂದು ಬರೋರಿಗೆ ಇಂಟ್ರೆಸ್ಟ್ ಆಗಲ್ಲ. ಅದು ನೋಡಿ ಚೆನ್ನಾಗಿದೆ. ಅಂದರೆ ಒಂಥರ ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಪ್ರಭಾಸ್ ಅವರು ಕೆರಿಯರು ಖಂಡಿತ. ಆ್ಯಕ್ಚುಲಿ ಇದು ಒಂಥರ ಪ್ರಭಾಸ್ಗೆ ಒಂದು ನೆಕ್ಸ್ಟ್ ಎನರ್ಜಿ ಕೊಟ್ಟಂಗೆ ಆಗಿದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಮೂವಿ ಫ್ಲಾಪ್ ಆಗ್ತಿತ್ತು ಪ್ರಭಾಸ್ದು. ಈಗ ಈ ಮೂವಿ ಅವ್ರಿಗೆ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗ್ತಾ ಇದೆ. ಅವ್ರ ಮೂವಿ ಕೆಲಸ ಕನ್ನಡಿಗರೇ ಬರಬೇಕಾಗಿತ್ತು. ಖಂಡಿತ ಅದು ಶೋರ್. ನಾಟ್ ಅಂದರೆ ಒಬ್ಬರೇ ಅಲ್ಲ, ಡೈರೆಕ್ಟರ್ ಒಬ್ಬರೇ ಕನ್ನಡಿಗರೆಲ್ಲ ತುಂಬ ಒಳಗಡೆ ಎಲಿಮೆಂಟ್ಸ್ ಇದೆ. ನಮ್ಮದು ಹೊಂಬಾಳೆ ಫಿಲ್ಮ್ಸ್ ಆಗಲಿ, ಹೊಂಬಾಳೆ ಫಿಲ್ಮ್ಸ್ ಸೂಪರ್ ಸರ್. ನಾ ಹೇಳ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟಿಗೆ ಹೋಗ್ಬೇಕಂದ್ರೆ ಹೊಂಬಾಳೆ ಫಿಲ್ಮ್ಸ್. ಥ್ಯಾಂಕ್ ಯು. ಕಾಟೇರಮ್ಮ ಅಂತ ಒಂದು ಕಾಟೇರಮ್ಮ ಅಂತ. ಹೌದಾ? ಅದನ್ನ ಕೇಳಿದಾಗ ಏನಂತ ನಿಮ್ಗೆ ಫಸ್ಟ್ ನೆನಪಾಗಿತ್ತು? ಕಾಟೇರಮ್ಮ ಅಂದರೆ ಅಲ್ಲ, ನಮ್ಮದು KGF ಮೂವಿಲಿ ಒಂದಿದೆ ಅಲ್ಲ ಆ ಸೀನು. ಸೊ ಅದು ಫ್ಲ್ಯಾಶಲ್ಲಿ ಬರುತ್ತೆ. ಸೊ ಡಿಫ್ರೆಂಟಾಗಿ ನೋಡಿ. ಅಂದರೆ KGF ಆಯಿತು ಮತ್ತು ನಮ್ಮದು ಮೂವಿ ಏನಾದರೂ ನೆನಪಾಯಿತು? ಇಲ್ಲ, ಅದು ನನಗೆ ಫ್ಲ್ಯಾಶ್ ಆಗ್ತದೆ. ಓಕೆ, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.